ನಾವು ಸುಲಭವಾಗಿ ಕಲಿಯಬಹುದಾದ 25 ಇಂಗ್ಲಿಷ್ನ ವಾಕ್ಯಗಳು ನೋಡುವ. ಮೊದಲನೇದಾಗಿ, ಹೆಲೋ, ಹೌ ಆರ್ ಯು? ನಮಸ್ಕಾರ, ನೀವು ಹೇಗಿದ್ದೀರಿ? ಐ ಆಮ್ ಫೈನ್, ಥ್ಯಾಂಕ್ ಯು. ಅಂದ್ರೆ ನಾನು ಆರಾಮವಾಗಿದ್ದೇನೆ, ಧನ್ಯವಾದಗಳು. ಆಕ್ಚುಲಿ ನಾನು ಆರಾಮವಾಗಿಲ್ಲ, ಸೊ ಐ ಆಮ್ ನಾಟ್ ಫೈನ್, ಬಟ್ ಸ್ಟಿಲ್ ವಿಡಿಯೋ ಮಾಡ್ತಿದ್ದೆ ನೋಡಿ. ವಾಟ್ ಈಸ್ ಯುವರ್ ನೇಮ್? ಅಂದ್ರೆ ನಿಮ್ಮ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ನಿಮ್ಮ ಹೆಸರೇನು? ಮುಂದಿನ ವಾಕ್ಯ, ಮೈ ನೇಮ್ ಈಸ್ ರಾಜು. ಮೈ ನೇಮ್ ಈಸ್ ರಾಜು ಅಂದ್ರೆ ನನ್ನ ಹೆಸರು ರಾಜು. ವೇರ್ ಆರ್ ಯು ಫ್ರಮ್? ವೇರ್ ಆರ್ ಯು ಫ್ರಮ್ ಅಂದ್ರೆ ನೀವು ಎಲ್ಲಿಯವರು? ಐ ಆಮ್ ಫ್ರಮ್ ಕರ್ನಾಟಕ. ನಾನು ಕರ್ನಾಟಕದವನು. ಐ ಆಮ್ ಫ್ರಮ್ ಕರ್ನಾಟಕ. ಅಥವಾ ಐ ಆಮ್ ಫ್ರಮ್ ಇಂಡಿಯಾ, ಈ ತರ ಹೇಳ್ಬೋದು. ವಾಟ್ ಡು ಯು ಡೂ? ವಾಟ್ ಡು ಯು ಡೂ ಅಂದ್ರೇನು? ನೀವು ಏನು ಮಾಡುತ್ತಿದ್ದೀರಿ? ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್ ಅಂದ್ರೆ ದಯವಿಟ್ಟು ಕುಳಿತುಕೊಳ್ಳಿ. ಗಿವ್ ಮಿ ಸಮ್ ವಾಟರ್. ಗಿವ್ ಮಿ ಸಮ್ ವಾಟರ್ ನನಗೆ ಸ್ವಲ್ಪ ನೀರು ಕೊಡಿ, ಅಥವಾ ದಯವಿಟ್ಟು ಸ್ವಲ್ಪ ನನಗೆ ನೀರು ಕೊಡಿ, ಈ ತರ. ಐ ಆಮ್ ವೆರಿ ಹಂಗ್ರಿ. ಐ ಆಮ್ ವೆರಿ ಹಂಗ್ರಿ ಅಂದ್ರೆ ನನಗೆ ತುಂಬಾ ಹಸಿವಾಗುತ್ತಿದೆ. ಡಿಡ್ ಯು ಹ್ಯಾವ್ ಲಂಚ್? ಡಿಡ್ ಯು ಹ್ಯಾವ್ ಲಂಚ್ ಅಂದ್ರೆ ನೀವು ಊಟ ಮಾಡಿದ್ದೀರಾ? ಸೊ ಡಿಡ್ ಯು ಹ್ಯಾವ್ ಲಂಚ್ ಇದು ನೆನಪಿಡಿ, ತುಂಬಾನೇ ಉಪಯೋಗವಾಗುವ ಒಂದು ಸೆಂಟೆನ್ಸ್ ಆಗಿದೆ. ನೀವು ಊಟ ಮಾಡಿದ್ದೀರಾ. ದ ಫುಡ್ ಇಸ್ ವೆರಿ ಟೇಸ್ಟಿ. ಅಡುಗೆ ತುಂಬಾ ರುಚಿಯಾಗಿದೆ. ದ ಫುಡ್ ಇಸ್ ವೆರಿ ಟೇಸ್ಟಿ. ವಾಟ್ ಈಸ್ ದ ಟೈಮ್ ನೌ? ವಾಟ್ ಈಸ್ ದ ಟೈಮ್ ನೌ ಅಂದ್ರೆ ಈಗ ಸಮಯವೆಷ್ಟು ಅಥವಾ ಗಂಟೆ ಎಷ್ಟಾಯ್ತು, ಈ ತರ ಕೂಡ ಕೇಳ್ಬಹುದು. ವಾಟ್ ಈಸ್ ದ ಟೈಮ್ ನೌ? ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಥವಾ ಐ ಆಮ್ ಗೋಯಿಂಗ್ ಟು ಆಫೀಸ್, ಈ ತರ. ಅಥವಾ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಸ್ಕೂಲ್ ನ ಬದಲಿಗೆ ನಾವು ಬೇರೆ ವಾಕ್ಯಗಳನ್ನು ಸೇರಿಸಬಹುದು. ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂದ್ರೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಮುಂದಿನದು, ಓಪನ್ ದ ಡೋರ್. ಓಪನ್ ದ ಡೋರ್ ಅಂದ್ರೇನು? ಬಾಗಿಲು ತೆರೆಯಿರಿ. ನೆಕ್ಸ್ಟ್, ಕ್ಲೋಸ್ ದ ವಿಂಡೋ. ಕ್ಲೋಸ್ ದ ವಿಂಡೋ ಅಂದ್ರೆ ಕಿಟಕಿ ಮುಚ್ಚಿ. ಸ್ಪೀಕ್ ಲೌಡ್ಲಿ. ಸ್ಪೀಕ್ ಲೌಡ್ಲಿ ಅಂದ್ರೇನು? ಜೋರಾಗಿ ಮಾತನಾಡಿ. ಡೋಂಟ್ ಟೆಲ್ ಲೈಸ್. ಡೋಂಟ್ ಟೆಲ್ ಲೈಸ್ ಅಂದ್ರೆ ಸುಳ್ಳು ಹೇಳಬೇಡಿ. ಕಮ್ ಹಿಯರ್ ಕ್ವಿಕ್ಲಿ. ಕಮ್ ಹಿಯರ್ ಕ್ವಿಕ್ಲಿ ಅಂದ್ರೆ ಬೇಗ ಇಲ್ಲಿ ಬನ್ನಿ. ಐ ಡೋಂಟ್ ನೋ. ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್, ಹೆಲ್ಪ್ ಮೀ ಪ್ಲೀಸ್. ಹೆಲ್ಪ್ ಮೀ ಪ್ಲೀಸ್ ಏನು? ದಯವಿಟ್ಟು ನನಗೆ ಸಹಾಯ ಮಾಡಿ. ಇಟ್ ಈಸ್ ರೈನಿಂಗ್ ಔಟ್ಸೈಡ್. ಇಟ್ ಈಸ್ ರೈನಿಂಗ್ ಔಟ್ಸೈಡ್ ಅಂದ್ರೇನು? ಹೊರಗೆ ಮಳೆ ಬರುತ್ತಿದೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂದ್ರೆ ನಿಮ್ಮ ಬಗ್ಗೆ ಕಾಳಜಿ ಇರಲಿ. ಹ್ಯಾವ್ ಎ ನೈಸ್ ಡೇ. ಹ್ಯಾವ್ ಎ ನೈಸ್ ಡೇ ಅಂದ್ರೆ ನಿಮ್ಮ ದಿನ ಶುಭವಾಗಿರಲಿ. ಕೊನೆಯ ವಾಕ್ಯ ಇವತ್ತು ಕಲಿಯುವುದು, ಸಿ ಯು ಅಗೇನ್. ಸಿ ಯು ಅಗೇನ್ ಅಂದ್ರೆ ಮತ್ತೆ ಸಿಗೋಣ. ಸೊ ಇದನ್ನು ದಿನಾಲು ಪ್ರಯತ್ನಿಸಿ. ಒಂದು ದಿನಕ್ಕೊಂದು 5 ವಾಕ್ಯಗಳು ಇದನ್ನು ನೆನಪಿಸಿ ಪುನರಾವರ್ತನೆ ಮಾಡಿ. ಆದ್ದರಿಂದ ನಿಮ್ಗೆ ಈ ವಾಕ್ಯಗಳನ್ನು ಉಚ್ಚಾರಣೆ ಮಾಡಲು ಸುಲಭವಾಗ್ತದೆ ಮತ್ತು ಇದರ ಅರ್ಥ ಕೂಡ ಗೊತ್ತಾಗ್ತದೆ.